ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಟ್ಸ್ ಮೈ ಜಾಬ್ ಅಡ್ಡ. ಸೊ ನಾನಿವತ್ತು ನಿಮಗೆ ಹೊಸ ಒಂದು ನೇಮಕಾತಿಯ ಬಗ್ಗೆ ಇಲ್ಲಿ ವಿವರನ ಕೊಡ್ತಾ ಹೋಗ್ತೀನಿ. ಇದು ಈಗ ತಾನೇ ಬಂದಿರುವ ಒಂದು ನೇಮಕಾತಿಯ ಒಂದು ಅಧಿಸೂಚನೆ. ಇದು ಬಂದು KPSC ಅಂದರೆ KPSC ವೆಬ್ಸೈಟಲ್ಲೇ ನಿಮಗೆ ಅಧಿಸೂಚನೆಯನ್ನು ಹೊರಪಡಿಸಿದ್ದಾರೆ. ನೋಡ್ಬೋದು ನೀವು ಇಲ್ಲಿ 29/2/2024 ಅಂತಲೇ ಇದೆ. ಸೊ ಇಲ್ಲಿ ಏನು ಅಂತಂತಂದರೆ ಲ್ಯಾಂಡ್ ಸರ್ವೇಯರ್ ಅಂದರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಓಕೆ, ಇದು ಲ್ಯಾಂಡ್ ಸರ್ವೇಯರ್ ಒಂದು ಡಿಪಾರ್ಟ್ಮೆಂಟಲ್ಲಿ ನಡೀತಿರುವ ಒಂದು ಹುದ್ದೆಯ ನೇಮಕಾತಿ ಆಗಿರುತ್ತೆ. ಇಲ್ಲಿ ಹುದ್ದೆಯ ಸಂಖ್ಯೆ ಬಂದು ನೋಡ್ಬೋದು ನೀವು 264 ಸಂಖ್ಯೆಯಲ್ಲಿ ಹುದ್ದೆಗಳ ಸಂಖ್ಯೆ ಇದೆ. ಸೊ ತುಂಬ ಒಂದು ಒಳ್ಳೆಯ ಒಂದು ನೇಮಕಾತಿ ನಡೆಯುತ್ತಿದೆ. KS ಕೂಡ ನಡೀತಾ ಇದೆ. ನೀವು ಅದರಲ್ಲೂ ಕೂಡ ತುಂಬ ಒಂದು ನೋಡ್ಬೋದು ನೀವು ಪ್ರತಿಯೊಂದು ಹಂತಗಳಲ್ಲೂ ನಿಮಗೆ KS, KPSC ಆರ್ ಎಲ್ಸ್ KEಯಿಂದ ಹೊಸ ಹೊಸ ನೇಮಕಾತಿಗಳು ಹೊರಬರ್ತಾ ಇದೆ. ಅದ್ರ ಬಗ್ಗೆ ಎಲ್ಲ ಗಮನ ಇಟ್ಟು ಓದ್ಕೊಳ್ಳಿ. ಸೊ ಇದು ಬಂದು ಗ್ರೂಪ್ C ಒಂದು ಉಳಿಕೆ ಮೂಲ ವೃಂದದ ಒಂದು ನೇಮಕಾತಿಯಾಗಿರುತ್ತೆ. ನಿಮ್ಗೆ ಇಲ್ಲಿ ವೇತನ ಶ್ರೇಣಿ ಬಂದು 23,500ರಿಂದ 47,650ರವರೆಗೂ ವೇತನ ಶ್ರೇಣಿ ಇಲ್ಲಿರುತ್ತೆ. ಓಕೆನಾ. ಸೊ ಪೋಸ್ಟ್ ಬಂದು ಲ್ಯಾಂಡ್ ಸರ್ವೇಯರ್ ಹುದ್ದೆ. ಓಕೆ, ಇದು ಗ್ರೂಪ್ C ಹುದ್ದೆ ಆಗಿರುತ್ತೆ. ಟೋಟಲ್ಲು 264 ಹುದ್ದೆಗಳಲ್ಲಿ ಖಾಲಿ ಇರೋದು. ಓಕೆ, ಸಂಬಳ ಕೂಡ ನಾನು ಹೇಳಿದ್ದೀನಿ. ಸೊ ಈಗ ಅರ್ಜಿಯನ್ನು ಸ್ವೀಕರಿಸಲು ಯಾವತ್ತಿಂದ ಪ್ರಾರಂಭ ಅಂತಂದರೆ 11/3/2023ರಿಂದ ಕೊನೆಯ ದಿನಾಂಕ ಬಂದು 10/4/2024 ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಬಂದು ನಿಮಗೆ ಪರೀಕ್ಷೆನ ಟೆಂಟೇಟಿವ್ ಇದೆ. ಓಕೆನಾ. ಏನು ಅಂತಂತಂದರೆ ಕನ್ನಡ ಭಾಷಾ ಪರೀಕ್ಷೆ. ಇದು 20/7/2024. ತುಂಬ ಟೈಮ್ ಇರುತ್ತೆ. ನೀವು ಓದ್ಕೋಬೋದು. ಸೊ ಅಪ್ಲೈ ಮಾಡಿ. ಓಕೆನಾ. ಯಾರ್ಯಾರು ಇದಕ್ಕೆ ಅರ್ಹರಿರ್ತಿರೋ ಅವರು. ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಬಂದು 21/7/2024. ಸೊ ಡೇಟ್ಗಳು ಚೇಂಜ್ ಆಗ್ಲೂಬೋದು, ಚೇಂಜ್ ಆಗದೇನೂ ಇರ್ಬೋದು. ಸೊ ನೀವು ನೋಡ್ಕೊಳ್ಳಿ. ಓಕೆನಾ. ನಾನು ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತಾ ಹೋಗ್ತೀನಿ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಫಸ್ಟ್ ಬಂದು ಏನಂತಂತಂದರೆ ನೀವಿಲ್ಲಿ BE ಸಿವಿಲ್ ಅಥವಾ BTech ಸಿವಿಲ್ನ ನೀವಿಲ್ಲಿ ಮುಗಿಸಿರ್ಬೇಕು. ಓಕೆನಾ. ಸಿವಿಲ್ ಇಂಜಿನಿಯರಿಂಗ್ನ ನೀವಿಲ್ಲಿ ಮಾಡಿರಬೇಕು. ಇದು ಮೊದಲನೇ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ. ಅಥವಾ ನೀವು PUC ಆದ ನಂತರ 12ನೇ ಕ್ಲಾಸ್ನ ನೀವು CBSE ಮತ್ತು ICSE ಅಲ್ಲಿ ಮಾಡಿದ್ದು, ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60% ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು. ಅಂದರೆ ಎರಡನೇ ಇದೇನು ಅಂತಂತಂದರೆ PUC ಆಗಿರಬೇಕು. PUCಯಲ್ಲಿ ಏನು ಅಂತಂದರೆ 12th ಸ್ಟ್ಯಾಂಡರ್ಡಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ಅವರಾಗಿದ್ದು ಅಲ್ಲಿ ನೀವು ಗಣಿತ ವಿಷಯ ಅಂದರೆ ಮ್ಯಾಥಮೆಟಿಕ್ಸ್ನ ನೀವು ಇಟ್ಕೊಂಡು ಅಲ್ಲಿ ನೀವು 60ಗಿಂತ ಕಡಿಮೆ ತೆಗ್ದಿರಬಾರ್ದು. ಓಕೆನಾ. ನೆಕ್ಸ್ಟು ಮೂರನೇದು ಬಂದು ನೀವಿಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವೃತ್ತಿ ಶಿಕ್ಷಣ ಇಲಾಖೆ ನಡೆಸುವ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯ ಪದವಿ ಪೂರ್ವ ಡಿಪ್ಲೊಮೋದಲ್ಲಿ ಉತ್ತೀರ್ಣರಾಗಿರಬೇಕು. ಓಕೆನಾ. ಇದು ಮೂರನೇ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ. ನಾಲ್ಕನೇದು ಬಂದು ಕರ್ನಾಟಕ ಸರ್ಕಾರದ ಉದ್ಯೋಗ ಹಾಗೂ ತರಬೇತಿ ಇಲಾಖೆಯಲ್ಲಿ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕು. ಓಕೆನಾ. ಸೊ ಇವು 4 ಕೂಡ ನಿಮಗಿಲ್ಲಿ ಅವರು ಹೇಳಿರೋ ಶೈಕ್ಷಣಿಕ ವಿದ್ಯಾರ್ಹತೆ. ಓಕೆನಾ. ಸೊ ಇವು 4ರಲ್ಲಿ ನೀವು ಯಾವುದಾದ್ರೂ ಮಾಡಿರ್ಬೋದು. ಓಕೆ. ನೆಕ್ಸ್ಟ್ ನಾವು ನೋಡೋದಾದರೆ ವಿಶೇಷ ಸೂಚನೆಗಳನ್ನ ಕೂಡ ಇಲ್ಲಿ ನೀವು ಕೊಟ್ಟಿದ್ದಾರೆ. ಅಂದರೆ ನೀವು ಅರ್ಜಿನ ನೀವಿಲ್ಲಿ ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗಿರುತ್ತೆ. ಅದ್ರ ಬಗ್ಗೆ ಎಲ್ಲ ನೀವಿಲ್ಲಿ ಅವರು ದಾಖಲಾತಿಗಳನ್ನ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ ಇದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅಂತ ನಿಮಗೇನೋ ವೀಡಿಯೋ ಬೇಕು, ಸಿಲೆಬಸ್ ಆಗಿರ್ಬೋದು, ಬುಕ್ಸ್ ರೆಫರ್ ಯಾವ್ದು ಮಾಡಬೇಕು ಅನ್ನೋದು ವೀಡಿಯೋ ಬೇಕು ಅಂದರೂ ಕೂಡ ಹೇಳಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ವೀಡಿಯೋನ ಮಾಡ್ತೀನಿ. ಆ್ಯಂಡ್ KS ಕೂಡ ನೋಟಿಫಿಕೇಷನ್ ಆಗಿದೆ. ಅದ್ರ ಬಗ್ಗೆ ಕೂಡ KS ಅಂದರೆ 30 ಡೇಸ್ ಸ್ಟ್ರಾಟಜಿ ಹೇಗೆ ಮಾಡ್ಕೋಬೇಕು ಆ ಥರ ವೀಡಿಯೋಸ್ ಬೇಕು ಅಂತಂದರೆ ಹೇಳಿ ಮಾಡ್ತೀನಿ. ಓಕೆ. ನಂತರ ಹೇಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಈ ಒಂದು KPSC online.karnataka.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ನ್ಯೂ ರಿಜಿಸ್ಟ್ರೇಷನ್ ಅಥವಾ ನೀವು ಆಲ್ರೆಡಿ KPSCಯಲ್ಲಿ ಅಪ್ಲೈ ಯಾವ್ದಾದ್ರು ಜಾಬಿಗೆ ಮಾಡಿದ್ದಲ್ಲಿ ನಿಮಗೆ ಆಲ್ರೆಡಿ ಲಾಗಿನ್ ಪಾಸ್ವರ್ಡ್ ಇರುತ್ತೆ. ಅದನ್ನು ನೀವು ಹಾಕಿ ನೀವು ಮಾಡಬೇಕಾಗುತ್ತೆ. ಬಟ್ ಇಲ್ಲ ಅನ್ನೋರು, ನ್ಯೂ ರಿಜಿಸ್ಟ್ರೇಷನ್ ಆಗಿರೋರು ಅಂದರೆ ಈಗ ತಾನೇ ಪಾಸ್ಡ್ ಔಟ್ ಇರೋರು ನ್ಯೂ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನೇ ಅವರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಬಂದು ಇದ್ರ ಬಗ್ಗೆ ನೀವು ನೋಡ್ಬೋದು. ಹಾಂ,
ಹೇಗೆ ಪೇಮೆಂಟ್ ಮಾಡಬೇಕು ಎಲ್ಲದ್ರ ಬಗ್ಗೆ ಕೂಡ ಅವರಿಲ್ಲಿ ವಿವರವಾಗಿ ವಿವರಣೆನ ಕೊಟ್ಟಿರ್ತಾರೆ. ಸೊ ನೋಡಬೇಕು. ಇನ್ನೊಂದು ಮೇನ್ ನಾನು ಏನು ಹೇಳಬೇಕು ಅಂದರೆ ಶುಲ್ಕ ಒಂದೇನು ಅಂತಂದರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿಲಿ ಶುಲ್ಕ ಇರುತ್ತೆ. ಅದೇ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇರುತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ನೋಡಿಕೊಂಡು ನೀವು ನಿಮ್ಮ ಶುಲ್ಕಗಳನ್ನ ನೋಡಿಕೊಂಡು ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಪೇಮೆಂಟ್ ಕೂಡ ಆನ್ಲೈನಲ್ಲೇ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಂದು ಅರ್ಹತೆ ಘೋಷಣೆ ಬಗ್ಗೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆನೂ ನೀವು ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನಾನು ಆವಾಗಲೇ ಹೇಳ್ದಂಗೆ 2 ಪರೀಕ್ಷೆ ಇರುತ್ತೆ. ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ, ಇನ್ನೊಂದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ. ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕೂಡ ಇದು ಬಂದು ಪರೀಕ್ಷೆ 150 ಅಂಕಗಳಿಗೆ ನಿಮಗಿಲ್ಲಿ ಮಾಡ್ತಾರೆ. 50 ಅಂಕಗಳನ್ನೂ ಕನಿಷ್ಠ ನೀವು ಪಡ್ಕೋಬೇಕಾಗಿರುತ್ತೆ. ಓಕೆನಾ. ನೆಕ್ಸ್ಟು ಸಿಲೆಬಸ್ ಮತ್ತು ಪಠ್ಯಕ್ರಮ ನಿಮ್ಗೆ ಆಲ್ರೆಡಿ ಗೊತ್ತು. ಬಟ್ ಸ್ಟಿಲ್ ನಿಮಗೇನೋ ಬೇಕು ಅಂತಲೇ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಹೇಗೆ ಸಿಲೆಬಸ್ ಬೇಕು, ಅವ್ರಲ್ಲಿ ಏನೇನು ಬುಕ್ಸ್ ಓದಬೇಕು ಅನ್ನೋದಾದರೂ ಕೂಡ ತಿಳಿಸಿ ನಾನು ಮಾಡ್ತೀನಿ. ಬಟ್ ನಿಮಗೆ ಸಿಲೆಬಸ್ ಕಾಪಿ ಈ ಒಂದು ವೆಬ್ಸೈಟಲ್ಲೇ ಸಿಗುತ್ತೆ. ಓಕೆನಾ. ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2 ಪತ್ರಿಕೆ ಇರುತ್ತೆ. ಒಂದು ಸಾಮಾನ್ಯ ಪತ್ರಿಕೆ, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ. ಓಕೆನಾ. ಸಾಮಾನ್ಯ ಪತ್ರಿಕೆ 200 ಅಂಕಗಳಿಗಿರುತ್ತೆ, ನಿರ್ದಿಷ್ಟನೂ 200 ಅಂಕಗಳು. ಎರಡೆರಡು ಅವರಿನ ಒಂದು ನಿಮಗೆ ನಡೆಯುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವಿಲ್ಲಿ ತರಬೇತಿ ಅಂದರೆ ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿರುತ್ತಾರೆ. ಅಂದರೆ ಪ್ರಾಹಿಬಿಟರಿ ಆಫೀಸರ್ಸ್ ಆಗಿರ್ತೀರ ನೀವು ಅವಾಗ. ನೇಮಕವಾದ ಎಲ್ಲ ಅಭ್ಯರ್ಥಿಗಳು ಇಲಾಖೆಯು ನಡೆಸುವ 6 ತಿಂಗಳ ಒಂದು ನಿಮಗೆ ತರಬೇತಿ ಅಂದರೆ ಟ್ರೈನಿಂಗ್ನ ಕೊಡ್ತಾರೆ. 6 ಮಂತ್ಸ್ ಟ್ರೈನಿಂಗ್. ಅದನ್ನು ನೀವೆಲ್ಲರೂ ಅಟೆಂಡ್ ಮಾಡಲೇಬೇಕಾಗುತ್ತೆ. ಓಕೆನಾ. ಇನ್ನೊಂದೇನು ಅಂತಂತಂದರೆ ಪದವಿ ಪೂರ್ವ ಶಿಕ್ಷಣ ಅಥವಾ ಕೇಂದ್ರ 12th ಸ್ಟ್ಯಾಂಡರ್ಡ್ ನೀವೇನಾದ್ರು ಕಂಪ್ಲೀಟ್ ಮಾಡಿ ನೀವು ಹೋಗ್ತಾ ಇದ್ದೀರಾ ಅಂದರೆ ನಿಮಗೆ 9 ತಿಂಗಳ ಕಾಲ ಒಂದು ತರಬೇತಿನ ಇಲ್ಲಿ ಕೊಡ್ತಾರೆ. ಓಕೆನಾ. ಅದನ್ನು ನೀವು ತೊಗೋಬೇಕಾಗುತ್ತೆ. ಸೊ ಇದನ್ನು ನೀವು ಇಲ್ಲಿ ಅವರು ಇಲ್ಲಿ ಹೇಳಿದ್ದಾರೆ. ಓಕೆನಾ. ವಿಶೇಷ ಸೂಚನೆ ಎಲ್ಲನೂ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಆ್ಯಂಡ್ ವಯೋಮಿತಿ ನೋಡೋದಾದರೆ ಕನಿಷ್ಠ ಬಂದು 18 ವರ್ಷ ಇರುತ್ತೆ. ಸಾಮಾನ್ಯ ಅರ್ಹತೆಗೆ ಗರಿಷ್ಠ ಬಂದು 35 ವರ್ಷ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದು 38 ವಯಸ್ಸು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಗರಿಷ್ಠ ವಯಸ್ಸು ಬಂದು 40 ವರ್ಷ ಆಗಿರಬೇಕು. 40 ವರ್ಷ ದಾಟಿರಬಾರ್ದು ಅಂತ ಅವರಲ್ಲಿ ಹೇಳಿದ್ದಾರೆ. ಸೊ ಇದಿಷ್ಟು ಒಂದು ಮಾಹಿತಿ ಆಗಿರುತ್ತೆ. ಯಾರ್ಯಾರು ಲ್ಯಾಂಡ್ ಸರ್ವೇಯರ್ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತಿರ್ತೀರೋ ದಯವಿಟ್ಟು ಮಾಡಿ ಆ್ಯಂಡ್ ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ಟೈಮ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಟೆಂಟೇಟಿವ್ ಪ್ರಕಾರ ನೋಡ್ಬೋದು ನೀವಿಲ್ಲಿ ಟೈಮ್ ಜಾಸ್ತಿ ಸಿಗುತ್ತೆ ಎಕ್ಸಾಮ್ ಟೆಂಟೇಟಿವ್. ಸೊ ಆದಷ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಬಟ್ ನಿಮಗೆ ಬೇರೆ ಎಕ್ಸಾಮ್ಸ್ KAS ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗಳು ತುಂಬ ಇದ್ದಾವೆ. ಸೊ ಅದಕ್ಕೆ ಓದ್ತಿರೋರಿಗೆ ನಿಮ್ಗೆ ಇದೊಂದು ಪ್ಲಸ್ ಪಾಯಿಂಟು. ಇದನ್ನು ಕೂಡ ಸೊ ಯಾರ್ಯಾರು ಈ ಒಂದು ವಿಡಿಯೋನ ನೋಡಿರ್ತೀರೋ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.